ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ನಾರ್ಮಲಾಗಿ ಆರ್ಟಿಕಲ್ಸ್ ಅಂದರೆ ಗೊತ್ತು ನಿಮಗೆ, ಯಾವುದು ಎ ಆ್ಯನು ದಿ, ಈ ಮೂರೇ ಆರ್ಟಿಕಲ್ಸ್. ಈ ಮೂರು ಬಿಟ್ಟರೆ ಇನ್ಯಾವುದೂ ಇರಲ್ಲ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ನಾವು ದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಎ ಆ್ಯನ್ ಅನ್ನೋದು ಚಿಕ್ಕ ಟಾಪಿಕ್ಕು, ಬೇಗ ಮುಗಿದೋಗುತ್ತೆ. ಓಕೆ, ಸೊ ಫಸ್ಟ್ ಡೀಟೇಲಾಗಿ ಕ್ಲೀನಾಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಆರ್ಟಿಕಲ್, ಫಸ್ಟ್ ಆಫ್ ಆಲ್ ಆರ್ಟಿಕಲ್ ಮೀನಿಂಗ್ ನಮಗೆ ಎಷ್ಟೊಂದು ರೀತಿ ಇರುತ್ತೆ. ಒಂದೊಂದು ಸೆಂಟೆನ್ಸಲ್ಲೂ ಒಂದೊಂದು ಆರ್ಟಿಕಲ್ ಅಂದರೆ ಒಂದೊಂದು ಮೀನಿಂಗ್ ಕೊಡುತ್ತೆ. ಆರ್ಟಿಕಲ್ ಅಂತಲೇ ನಮಗೆ ನ್ಯೂಸ್ ಪೇಪರ್ನ ಕೂಡ ನಾವು ಆರ್ಟಿಕಲ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನಲ್ಲಿ ಬರೋ ಆರ್ಟಿಕಲ್ಸ್ನ ಕೂಡ ನಾವು ಆರ್ಟಿಕಲ್ ಅಂತ ಕರಿತೀವಿ. ವಸ್ತುಗಳನ್ನ ಕೂಡ ನಾವು ಆರ್ಟಿಕಲ್ ಅಂತ ಕರಿತೀವಿ. ಓಕೆನಾ? ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ನೋಡಿರ್ತೀರ, ಈ ಬಾಟ್ 2 ಆರ್ಟಿಕಲ್ಸ್ ಫಾರ್ ದಿಸ್ ಮಚ್ ಅಮೌಂಟ್, ಅದು ಇದು ಅಂತ. ಕರೆಕ್ಟ್ ಅಲ್ವಾ? ಸೊ ಆರ್ಟಿಕಲ್ಸ್ ಅನ್ನೋದು ನಮಗೆ ಡಿಫ್ರೆಂಟ್ ಏನು ಮೀನಿಂಗ್ಸ್ ಕೊಡುತ್ತೆ. ಆದರೆ ಆರ್ಟಿಕಲ್ ಅನ್ನೋದು ಗ್ರಾಮರಲ್ಲಿ ಏನು ಮೀನಿಂಗ್ ಕೊಡುತ್ತೆ ಅಂತ ಅಂದರೆ, ಆರ್ಟಿಕಲ್ ಅಂತ ಅಂದರೆ ನಮಗೆ ಡಿಟರ್ಮಿನರ್ಸ್. ಓಕೆ, ಆರ್ಟಿಕಲಲ್ಲಿ ಯಾವ್ದು ಇರುತ್ತೆ? ಎ ಆ್ಯನು ದ, ಈ ಮೂರೇ ಆರ್ಟಿಕಲ್ಸ್, ಇನ್ಯಾವುದೋ ಆರ್ಟಿಕಲ್ಸ್ ಇರಲ್ಲ. ಸೊ ಆರ್ಟಿಕಲ್ಸ್ ಇಸ್ ಆಲ್ಸೋ ಕಾಲ್ಡ್ ಡಿಟರ್ಮಿನರ್ಸ್. ಡಿಟರ್ಮಿನರ್ಸ್ ಅಂದರೆ ಏನು? ಅಡ್ಜೆಕ್ಟಿವ್ಸ್. ಡಿಟರ್ಮಿನರ್ಸ್ ಅಂದರೆ ಅಡ್ಜೆಕ್ಟಿವ್ಸ್. ಎಲ್ಲ ಡಿಟರ್ಮಿನೇಟ್ಸು ನಮಗೆ ಅಡ್ಜೆಕ್ಟಿವ್ಸ್ ಆಗಿರುತ್ತೆ. ಆದರೆ ಎಲ್ಲ ಅಡ್ಜೆಕ್ಟಿವ್ಸು ನಮಗೆ ಡಿಟರ್ಮಿನರ್ಸ್ ಆಗಿರಲ್ಲ. ಡಿಟರ್ಮೈನ್ ಅಂತ ಅಂದರೆ ನಮ್ಗೊಂದು ಸೆಂಟೆನ್ಸಲ್ಲಿ ಅದು ಏನು ಹೇಳ್ತಿದೆ ಅಂತ ಒಂದು ಡಿಟರ್ಮೈನ್ ಮಾಡುತ್ತೆ, ಹೇಳುತ್ತೆ. ಡಿಟರ್ಮೈನ್ಸ್ ಆರ್ ಬೇಸಿಕಲಿ ಕೌಂಟಬಲ್. ಸೊ ಅದು ಕೌಂಟಬಲ್ ಆಗಿರುತ್ತವೆ. ಓಕೆ, ಆರ್ ದ ನಂಬರ್ ಸೆನ್ಸಲ್ಲಿ ಮಾತಾಡ್ತಿರ್ತೀವಲ್ಲ, 1 2, ಇದು 1 2, ಇವೆಲ್ಲ ಕೂಡ ನಮಗೆ ಡಿಟರ್ಮಿನೆಂಟ್ಸ್ ಆಗಿರ್ತವೆ. ಓಕೆ, ಅದು ಡಿಟರ್ಮಿನರ್ಸ್ ಅಷ್ಟೊಂತಲ್ಲ, ಏನು ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾವು ಆರ್ಟಿಕಲ್ಸ್ ಎ ಆ್ಯಂಡ್ ದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಓಕೆನಾ? ಸೊ ಈ ಫಾರ್ ಎಕ್ಸಾಂಪಲ್ ಇದರಲ್ಲಿ ಡಿಟರ್ಮಿನರ್ಸ್ ಯಾವುದು? ಸಮ್ ಬಾಯ್ಸ್ ವರ್ ಪ್ರೆಸೆಂಟ್. ಸೊ ಸಮ್ ಅನ್ನೋದೇನು? ಕೌಂಟಬಲ್. ಸೊ ಈ ಸಮ್ ಅನ್ನೋದು ಏನಾಗಿರುತ್ತೆ? ನಮಗೆ ಡಿಟರ್ಮೈನ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಬನ್ನಿ, ಆರ್ಟಿಕಲ್ಸ್ ಆರ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ಸ್ ಆರ್ ಯೂಸ್ಡ್ ಬಿಫೋರ್ ಎ ನೌನ್ ಅಥವಾ ಪ್ರೊನೌನ್. ನೌನು ಅಥವಾ ಪ್ರೊನೌನ್ ಮುಂಚೆ ಮಾತ್ರ ನಾವು ಆ ವರ್ಡ್ ಮುಂಚೆ ನೌನು ಅಥವಾ ಪ್ರೊನೌನ್ಗೂ ಮುಂಚೆ ಮಾತ್ರ ನಾವು ಆರ್ಟಿಕಲ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಎ ಆ್ಯನು ದಿ ಅನ್ನೋದು ನೌನು ಅಥವಾ ಪ್ರೊನೌನಿಗೆ ಮುಂಚೆ ಮಾತ್ರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈಸ್, ಈ ಅನ್ನೋದು ಸಬ್ಜೆಕ್ಟು, ಈಸ್ ಅನ್ನೋದು ವರ್ಬು, ಎ ಅನ್ನೋದು ನಮಗೆ ಆರ್ಟಿಕಲ್, ಬಾಯ್ ಅನ್ನೋದು ನೌನ್. ಸೊ ನೌನ್ಗೂ ಮುಂಚೆ ಬಂತಲ್ವಾ? ದ ಬುಕ್ಸ್ ವರ್ ಸ್ಟೋಲನ್. ದ ಬುಕ್ಸ್ ವರ್ ಸ್ಟೋಲನ್. ದ ಬುಕ್ಸ್ ಅನ್ನೋದೇನಿಲ್ಲಿ ನಮಗೆ, ದ ಬುಕ್ಸ್ ಅನ್ನೋದೇನು ನಮಗೆ ನೌನು, ಅದಕ್ಕಿಂತ ಮುಂಚೆ ದ ಬಂತು. ಇಲ್ಲಿ ನೋಡಿ, ಈ ಅನ್ನೋ ಸಬ್ಜೆಕ್ಟ್, ಈಸ್ ಅನ್ನೋದು ವರ್ಬ್, ಎ ಅನ್ನೋದು ಆರ್ಟಿಕಲ್. ಆದರೆ ಇಲ್ಲಿ ಫೂಲಿಶ್ ಬಾಯ್ ಬಂತು. ಬಟ್ ಈ ಎ ಯಾವುದಕ್ಕಿರೋದು? ಈ ಈಸ್ ಎ ಫೂಲಿಶ್ ಬಾಯ್, ಇದು ಅಡ್ಜೆಕ್ಟಿವ್ ಇರೋದು. ಬಾಯ್ಗೆ ನಮ್ಗೆ ಆರ್ಟಿಕಲ್ ಬಂದಿರೋದು, ಫೂಲಿಶ್ಗೆಲ್ಲ. ಓಕೆ, ಈಸ್ ಎ ಫೂಲಿಶ್ ಬಾಯ್. ಓಕೆ, ಇದಕ್ಕೆ ಈ ಬಾಯ್ಗೆ ಆ ಒಂದು ಮೀನಿಂಗ್ ಹೇಳ್ತಿದೆ, ಅದು ಅರ್ಥ ಆಗ್ತಿದೆ ಅಲ್ವಾ? ಸೊ ನೌನ್ಗೆ ಅಥವಾ ಪ್ರೊನೌನ್ಗೆ ಮುಂಚೆ ನಮಗೆ ಎ ಅನ್ನೋದು ಬರುತ್ತೆ. ಓಕೆ, ಇಲ್ಲಿ ಎ ಅನ್ನೋದು ಬಾಯ್ಗೆ ಕನೆಕ್ಟ್ ಆಗಿರೋದು, ಫೂಲಿಶ್ಗೆಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಎ ಮತ್ತು ಆ್ಯನ್ ನಾವು ಯಾವಾಗಲೂ ಸಿಂಗ್ಯುಲರಿಗೆ ಮಾತ್ರ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಆ್ಯನ್ ಆ್ಯಪಲ್, ಎ ಬಾಯ್. ಸೊ ಇದೆಲ್ಲ ಏನು ನಮಗೆ? ಸಿಂಗ್ಯುಲರು. ಕರೆಕ್ಟ್ ಅಲ್ವಾ? ಆ್ಯನು ಎ ಅನ್ನೋದೆಲ್ಲ ನಾವು ಸಿಂಗ್ಯುಲರ್ಗೆ ಯೂಸ್ ಮಾಡ್ತೀವಿ. ಆದರೆ ದ ಅನ್ನೋದು ನಾವು ಸಿಂಗ್ಯುಲರ್ಗೆ ಯೂಸ್ ಮಾಡ್ಕೊತೀವಿ, ಪ್ಲೂರಲ್ಗೆ ಯೂಸ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ದ ಬಾಯ್, ದ ಬಾಯ್ಸ್. ಓಕೆನಾ? ಸೊ ದಿ ಅನ್ನೋದು ನಮಗೆ ದ ಅಥವಾ ದಿ, ಅದು ಯಾವಾಗಂತ ಹೇಳ್ತೀನಿ, ಎಂತಕ್ಕೆ ದ ಎಂತಕ್ಕೆ ದಿ ಅದು ಹೇಳ್ತೀನಿ. ದ ಅನ್ನೋದು ನಾವು ಸಿಂಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೊತೀವಿ. ದ ಅನ್ನೋದು ಪ್ಲೂರಲ್ ಇದ್ದಾಗೂ ಕೂಡ ಯೂಸ್ ಮಾಡ್ಕೊಬೋದು. ಬಟ್ ಆ್ಯನು ಮತ್ತು ಎ ಅನ್ನೋದು ಬರೀ ಸಿಂಗ್ಯುಲರ್ ನೌನಿಗೆ ಅಥವಾ ಪ್ರೊನೌನಿಗೆ ಮಾತ್ರ ನಾವು ಯೂಸ್ ಮಾಡ್ಕೊಬೇಕಾಗುತ್ತೆ. ಓಕೆ, ಸೊ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ? ಆ್ಯನ್ ಅನ್ನೋದು ನಮಗೆ ಓವೆಲ್ಸ್ ಸೌಂಡು, ಓವೆಲ್ ಅಲ್ಲ. ಇವಾಗ ಎ ಇ ಐ ಒ ಯು ಅನ್ನೋದು ಗೊತ್ತು, ಇದು ನಾವು ಚಿಕ್ಕವಾಗ ನಮ್ಮ ಟೀಚರ್ ಹೇಳ್ಬೇಕಾದ್ರೆ ಇನ್ನೂ ನೆನಪಿದೆ, ನಾವು ಓವೆಲ್ಸ್ಗೆ ಆ್ಯನ್ ಯೂಸ್ ಮಾಡ್ಕೊಬೇಕು ಅಂತ. ಬಟ್ ಓವೆಲ್ಸ್ಗೆ ಆ್ಯನ್ ಯೂಸ್ ಮಾಡ್ಕೊಳ್ಳಲ್ಲ. ಓವೆಲ್ಸ್ ಸೌಂಡ್ ಬರುತ್ತಲ್ಲ, ಅದಕ್ಕೆ ನಾವು ಆ್ಯನ್ ಯೂಸ್ ಮಾಡ್ಕೊತೀವಿ. ಯಾವುದು? ಎ ಇ ಐ ಒ ಯು, ಅದಕ್ಕೆ ನಾವು ಓವೆಲ್ಸ್ ಯೂಸ್ ಮಾಡ್ಕೊತೀವಿ. ನೋಡೋಣ, ಮತ್ತೆ నేను ಡೀಟೇಲಾಗಿ ಹೇಳ್ತೀನಿ. ಈಗ ಎ ಯಾವಾಗ ಯೂಸ್ ಮಾಡ್ಕೊತೀವಿ ಅಂತ ಅಂದರೆ, ಎ ಅನ್ನೋದು ಕಾನ್ಸ್ಟೆಂಟ್ ಸೌಂಡು. ಓಕೆ, ಕಾನ್ಸ್ಟೆಂಟ್ ಸೌಂಡ್ ಬರುತ್ತಲ್ಲ, ಯಾವುದು ಓವೆಲ್ಸ್ ಬಿಟ್ಟು ಮಿಕ್ಕಿದ್ದು ದ, ಕ, ಅದೆಲ್ಲ ಇದ್ದಾಗೂ ನಾವು ಕಾನ್ಸ್ಟೆಂಟ್ ಸೌಂಡನ್ನ ಯೂಸ್ ಮಾಡ್ಕೊತೀವಿ. ದ ಅನ್ನೋದು ನಮಗೆ ಕಾನ್ಸ್ಟೆಂಟಲ್ಲೂ ಯೂಸ್ ಮಾಡ್ಕೊತೀವಿ, ಓವೆಲಲ್ಲೂ ಯೂಸ್ ಮಾಡ್ಕೊತೀವಿ ದ ಅನ್ನೋದು. ಓಕೆ, ಸೊ ಅದಕ್ಕೆ ನಮಗೆ ದ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಓವೆಲ್ ಸೌಂಡ್ ಬರಬೇಕಾದ್ರೆ ನಾವು ಕೂಡ ದ ಯೂಸ್ ಮಾಡ್ಕೊತೀವಿ. ಸೊ ಅಲ್ಲಿ ನಮಗೆ ಏನು ಆ ಒಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಓಕೆನಾ? ಸೊ ದ ಅನ್ನೋದು ಕಾನ್ಸ್ಟೆಂಟಲ್ಲಿ ಯೂಸ್ ಮಾಡ್ಕೊತೀವಿ, ಅಂದರೆ ಕಾನ್ಸ್ಟೆಂಟ್ ಸೌಂಡ್ಸ್ ಬಂದಾಗ ಯೂಸ್ ಮಾಡ್ಕೊತೀವಿ. ಓವೆಲ್ ಸೌಂಡ್ ಬಂದಾಗ ನಾವು ದ ಯೂಸ್ ಮಾಡ್ಕೊತೀವಿ. ಸೊ ಕಾನ್ಸ್ಟೆಂಟಲ್ಲಿ ಓವೆಲ್ ಸೌಂಡ್, ಆ್ಯಪಲ್, ಎ ಆ್ಯಪಲ್, ಆ್ಯಪ್, ಓವೆಲ್ ಸೌಂಡ್ ಬರ್ತಿದೆ ಅಲ್ವಾ? ಸೊ ಓವೆಲ್ಸ್ ಸೌಂಡ್ ಬಂದಾಗ ನಾವು ದಾನ ಏನಂತ ಕರಿತೀವಿ? ದಿ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಸೌಂಡ್ ಬಂದಾಗ ದ ಅಂತ ಕರಿತೀವಿ. ಇದು ಫಾರ್ ಜಸ್ಟ್ ಜನರಲ್ ನಾಲೆಡ್ಜ್ ಅಷ್ಟೇ. ಅದೇ ನಮಗೇನು ದ ಅಂದರು ದಿ ಅಂದರು ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ?
ಸೊ ಇವಾಗ ಬನ್ನಿ, ವೋವೆಲ್ಸ್ ಸೌಂಡ್ ಅಂದರೆ ಏನು, ಕಾನ್ಸ್ಟೆಂಟ್ ಸೌಂಡ್ ಅಂದರೆ ಏನು ಅಂತ ನೋಡೋಣ. ವೋವೆಲ್ಸ್ ಸೌಂಡ್ ಅಂತಂದರೆ ನಮಗೆ ನಾರ್ಮಲ್ ಆಗಿ ಕನ್ನಡ ವರ್ಣಮಾಲೆ ಗೊತ್ತಲ್ವ ನಿಮಗೆ, ಅದರಲ್ಲಿ ಅ ಇ ಬರುತ್ತಲ್ವ. ಸೊ ಆ ಒಂದು ಎ ಇ ಐ ಒ ಯು, ಎ ಇ ಐ ಒ ಯು, ಅ ಇ ಐ ಒ ಔ ಇದು ಬರುತ್ತಲ್ಲ. ಸೊ ಈ ಉಚ್ಚಾರಣೆಯಿಂದ ಬರುವಂಥ ವರ್ಡ್ಸು ನಾವು ಆ್ಯನ್ ಯೂಸ್ ಮಾಡಬೇಕಾಗುತ್ತೆ. ಮಿಕ್ಕಿದೆಲ್ಲ ಬಿ ಸಿ ಡಿ ಅಂದರೆ ಕಕ್ಕ ಗಗ್ಗನ, ಇದಕ್ಕೆ ಕಕ್ಕ ಗಗ್ಗನ, ಚೆಚ್ಚ ಚೆಜ್ಜನ, ಟಟ್ಟಾಡಡ್ಡಾನ, ಇದಕ್ಕೆಲ್ಲ ನಾವು ಆ ಒಂದು ಉಚ್ಚಾರಣೆ ಬಂದಾಗ ವರ್ಡ್ಸಲ್ಲಿ ನಮಗೆ ಎ ಅನ್ನೋದು ಯೂಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಆ್ಯನ್ ಅಂಬ್ರೆಲ್ಲಾ, ಆ ಬಂತಲ್ವ. ಸೊ ಅಂಬ್ರೆಲ್ಲಾ. ಅದೇ ಥರ ಎ ಯೂನಿವರ್ಸಿಟಿ, ಯು ಎಲ್ಲರ ಐತಲ್ಲ, ಯು ಎಲ್ಲರೂ ಇದೆಯಲ್ಲ, ಇಲ್ಲ ತಾನೆ. ಸೊ ಯು ಯಾ ಬರುತ್ತೆ. ಓಕೆ, ನಮಗೆ ಈ ಯಾ ಬರುತ್ತೆ. ಸೊ ಯು ಯೂನಿವರ್ಸಿಟಿ. ಸೊ ಯಾ ಇಂದ ಉಚ್ಚಾರಣೆ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕೆ ನಮಗೆ ಎ ಬರುತ್ತೆ. ಸೊ ಅಂಬ್ರೆಲ್ಲಾ ಅ ಬರ್ತಿದೆ. ಸೊ ಅದಕ್ಕೆ ನಾವು ಆ್ಯನ್ ಯೂಸ್ ಮಾಡ್ಕೊತೀವಿ. ಸೊ ಅರ್ಥ ಆಗ್ತಿದೆಯಲ್ಲ, ವೋವೆಲ್ಸ್ ಸೌಂಡು ಅ ಇ ಐ ಒ ಯು, ಅ ಇ ಐ ಒ ಔ. ಓಕೆ, ಈ ವರ್ಡ್ಸ್ ಇದನ್ನ ನೆನ್ಪಿಟ್ಕೊಳ್ಳಿ. ಈ ವರ್ಡ್ಸ್ ಬಂದಾಗ ನಾವು ಆ್ಯನ್ ಯೂಸ್ ಮಾಡಬೇಕು. ನಾರ್ಮಲ್ ಬಿಟ್ಟು ಮಿಕ್ಕಿದ ಏನೇ ಬಂದರೂ ಎ ಯೂಸ್ ಮಾಡಬೇಕು. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ನಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಈಗ ನೋಡಿದ್ದಿ, ಇಲ್ಲಿ ಡ್ಯಾಶ್ ಯುರೋಪಿಯನ್, ಯು ಯಾವ್ದ್ರಲ್ಲಿ ಬರುತ್ತೆ, ಯು ಅನ್ನೋದು ಯುರೋಪಿಯನ್. ಅವಾಗ ನಾವು ನೋಡಿದ್ವಿ ಯಾವುದು, ಯೂನಿವರ್ಸಿಟಿ. ಸೊ ಇಲ್ಲಿ ಎ ಬರುತ್ತೆ, ಆ್ಯನ್ ಬರಲ್ಲ. ಇಲ್ಲಿ ಇ ಇದೆ, ಎ ಇ ಐ ಒ ಯು ಇದೆ. ಬಟ್ ನಮಗೆ ಉಚ್ಚಾರಣೆ ಮಾಡ್ಬೇಕಾದ್ರೆ ಇದು ಹೆಂಗೆ ಬರ್ತಿದೆ, ಯುರೋಪಿಯನ್, ಎ ಇ ಐ ಒ ಯು, ಅ ಇ ಒ ಔ, ಅದು ಬರ್ತಿಲ್ಲ ತಾನೆ. ಆ ಒಂದು ಉಚ್ಚಾರಣೆ ಬಂದರೆ ಮಾತ್ರ ನಾವು ಆ್ಯನ್ ಯೂಸ್ ಮಾಡಬೇಕು, ಇಲ್ಲ ಅಂತಂದರೆ ಎ ಯೂಸ್ ಮಾಡಬೇಕು. ಓಕೆನಾ. ಇಲ್ಲಿ ಎ ಇ ಐ ಒ ಯು ಅಂದರೆ ಓವೆಲ್ಸು, ಇ ಅಂದಿದ ತಕ್ಷಣ ಇಲ್ಲಿ ಆ್ಯನ್ ಹಂಗಲ್ಲ ಅದು. ಓಕೆನಾ. ಓವೆಲ್ಸ್ ಉಚ್ಚಾರಣೆ ಮೇಲೆ ಡಿಪೆಂಡು. ಸನ್, ಸ ಅನ್ನೋದು ನಮಗೆ ಆ್ಯನ್ ಅಲ್ಲ. ಸೊ ಎ. ಎಗ್, ಸೊ ಎಗ್ ಉಚ್ಚಾರಣೆ ಇದೆ, ಎಗ್ ಎ. ಸೊ ಓವೆಲ್ ಸೌಂಡು. ಸೊ ಇಲ್ಲಿ ಆ್ಯನ್ ಬರುತ್ತೆ, ಎ ಬರಲ್ಲ. ನೆಕ್ಸ್ಟು ಎಸ್ ಪಿ, ಎಸ್ ಪಿ, ಎ ಇ ಎಸ್. ಪ್ರೊನೌನ್ಸೇಷನಲ್ಲಿ ನಮಗೆ ಎಸ್ ಆ ಥರ ಬರ್ತಿದೆ. ಸೊ ಇದು ಕೂಡ ಎನ್, ಎ ಎನ್, ಆ್ಯನ್ ಅಲ್ಲ, ಸಾರಿ ಆ್ಯನ್, ಎ ಅಲ್ಲ. ಎಸ್ ಪಿ, ಎಸ್ ಎ ಇ ಎಸ್, ಎಸ್ ಎ ಓವೆಲ್ ಸೌಂಡ್ ಬರ್ತಿದೆಯಲ್ಲ, ಎಸ್ ಪಿ, ಎ ಇ ಐ ಒ ಯು ಓವೆಲ್ಸ್ ಅಲ್ವಾ. ಸೊ ಆ ಒಂದು ಉಚ್ಚಾರಣೆ ಬರಬೇಕು, ಎಸ್ ಪಿ. ನೆಕ್ಸ್ಟ್ ಒನ್ ಐಡ್ ಮ್ಯಾನ್, ನಮಗೇನು ಅದಲ್ಲೂ ಓವೆಲ್ಸ್ ಉಚ್ಚಾರಣೆ ಬರ್ತಿಲ್ಲ. ಸೊ ಇದು ನಮಗೆ ಎ ಒನ್ ಐಡ್ ಮ್ಯಾನ್. ನೆಕ್ಸ್ಟ್ ಎಮ್ ಎಲ್ ಎಮ್. ಸೊ ಎಮ್ ಎಲ್ ಎಲ್ಲಿ ಎಮ್ ಎ ಮತ್ತು ಎಮ್ ಅನ್ನೋದು ಒಟ್ಟಿಗೆ ಬರ್ತಿದೆ. ಸೊ ಅದೇ ಆ ಮತ್ತು ಮಾ, ಎಮ್ ಎಲ್ಲಿ. ಸೊ ಆ್ಯನ್ ಬರುತ್ತೆ, ಎ ಬರಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಸೊ ಔಲಲ್ಲಿ ಅವು ಬರ್ತಿದೆ. ಓಕೆ, ಓ ಇ ಐ ಒ ಯು ಬರ್ತಿದೆಯಲ್ಲ, ಔಲ್. ಸೊ ಆ್ಯನ್. ನೆಕ್ಸ್ಟ್ ಬಗ್, ಮಾ ಬರ್ತಿದೆ. ಸೊ ಆ್ಯನ್ ಅಲ್ಲ, ಎ ಬರುತ್ತೆ. ಎಕ್ಸ್ರೇ, ಎಕ್ಸ್ ಎ ಇ ಐ ಒ ಇಲ್ಲಿ ಸೆಕೆಂಡ್ ಎ ಇ ಎಕ್ಸ್. ಸೊ ಆ್ಯನ್ ಬರ್ತಿದೆ, ಎ ಅಲ್ಲ. ನೆಕ್ಸ್ಟ್ ಎಮ್ ಎ, ಇದು ಕೂಡ ಆ್ಯನ್ ಬರುತ್ತೆ ನಮಗೆ, ಯಾಕಂದರೆ ಎಮ್ ಎಲ್ ಎ ಥರನೇ ಎಮ್ ಎನ್, ಆ್ಯನ್ ಬರುತ್ತೆ, ಎ ಬರಲ್ಲ. ನೆಕ್ಸ್ಟ್ ಯೂನಿಕಲ್ಲಿ ನಮಗೆ ಏನೇ ಬರುತ್ತೆ, ಯೂನಿವರ್ಸಿಟಿ, ಯೂನಿಕ್ ನೋಡ್ಕೊಂಡ್ವಲ್ಲ. ಹೇರಲ್ಲಿ ಎ ಇ ಐ ಒ ಯು, ಫಸ್ಟ್ ಒನ್ ಎ. ಸೊ ಏರಲ್ಲಿ ಎ ಬರ್ತಿದೆ, ಏರ್ ಎ. ಸೊ ಇಲ್ಲಿ ನಮಗೆ ಆ್ಯನ್ ಬರುತ್ತೆ. ನೆಕ್ಸ್ಟ್ ಹಾನರಬಲ್, ಆ ಬರ್ತಿದೆಯಲ್ಲ. ಸೊ ಇಲ್ಲಿ ಕೂಡ ಆ್ಯನ್ ಬರುತ್ತೆ. ನೆಕ್ಸ್ಟ್ ಎ ಬರುತ್ತೆ. NRI ಎ ಬರುತ್ತೆ. ಆ್ಯಂಡ್ ಇಯರ್, ಇ. ಸೊ ಇಯರ್ಗೆ ನಾವೇನ್ಕೊಂಡ್ಬಿಡ್ತೀವಿ, ವೈಯಿಂದ ಬಂದಿದೆ, ಇಯರ್ ಬರ್ತಿದೆ ಅಂತ. ಬಟ್ ಇಯರ್ಗೆ ನಮಗೆ ಪ್ರೊನೌನ್ಸಿಯೇಷನ್ ಇಯರ್ ಅಲ್ಲ, ಅದು ಇಯರ್. ಸೊ ನಮಗೆ ಬರೀ ಇಯರ್ ಇದ್ದಿದ್ರೆ ಇ ಬರ್ತಿತ್ತು. ಸೊ ಆ್ಯನ್ ಇಯರ್ ಅಂತೀವಿ. ಬಟ್ ಇದು ಇಯರ್ ಯಾ ಬರ್ತಿದೆ, ಇಯರ್. ಸೊ ಇದು ನಮಗೆ ಆ್ಯನ್ ಅಲ್ಲ. ಓಕೆನಾ. ಸೊ ಆ ಥರ ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ. ನಾವು ಏನು ಪ್ರೊನೌನ್ಸ್ ಮಾಡ್ತಿದ್ದೀವೋ ಆ ವರ್ಡ್ ಹೆಂಗೆ ಪ್ರೊನೌನ್ಸ್ ಆಗುತ್ತೋ, ನಾವೇನು ಪ್ರೊನೌನ್ಸಿಯೇಷನ್ ಮಾಡ್ತಿದ್ದೀವಲ್ವ ಆ ವರ್ಡ್ ಹೆಂಗೆ ಪ್ರೊನೌನ್ಸ್ ಆಗುತ್ತೋ ನಮಗೆ ಗೊತ್ತಿರಬೇಕು. ಸೊ ಆ ವರ್ಡ್ ಹೆಂಗೆ ಪ್ರೊನೌನ್ಸ್ ಆಗ್ತಿದೆಯೋ ಅದ್ರ ಮೇಲೆ ನಮಗೆ ಎ ಮತ್ತು ಆ್ಯನ್ ಅನ್ನೋದು ಡಿಪೆಂಡ್ ಆಗ್ತಾ ಇರುತ್ತೆ. ಓಕೆನಾ. ಓಕೆ, ಅದು ಪ್ರೊನೌನ್ಸಿಯೇಷನ್ ಬಗ್ಗೆ ಆಯಿತು. ಸೊ ಎ ಆ್ಯನ್ ಯಾವಾಗ ಯೂಸ್ ಮಾಡಬೇಕಂತ ಗೊತ್ತಾಯಿತು. ಸೊ ಎ ಆ್ಯನು ಮತ್ತು ನಮಗೆ ಯಾವ ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎ ಮತ್ತು ಆ್ಯನು ನಾವು ಯಾವಾಗಲೂ ನೌನ್ಗೆ ರಿಲೇಟೆಡ್ ಆಗಿರಬೇಕು. ನೌನ್ ವರ್ಡ್ ಮುಂಚೆ ಹಾಕ್ತೀವಿ. ಓಕೆ, ನೌನ್ ವರ್ಡ್ ಮುಂಚೆ ಅಂತಲ್ಲ, ನೌನ್ಗೆ ರಿಲೇಟೆಡ್ ಇರಬೇಕು. ನೆಕ್ಸ್ಟು ಆರ್ಟಿಕಲ್ಸಲ್ಲಿ ಯಾವ್ದಾದ್ರು ಬರುತ್ತೆ, ಎ ಮತ್ತು ಆ್ಯನ್ ಮತ್ತು ದಿ. ಸೊ ಎ ಮತ್ತು ಆ್ಯನ್ ಅನ್ನೋದು ನಾವು ಇಂಡಿಫಿನೈಟ್ ಆರ್ಟಿಕಲ್ಗೆ ಯೂಸ್ ಮಾಡ್ತೀವಿ.
ದ ಅನ್ನೋದು ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಮೆಟ್ ಎ ಡಾಕ್ಟರ್ ಅಂದರೆ ನಾನೊಂದು ಡಾಕ್ಟರ್ನ ಮೀಟ್ ಆದೆ. ಯಾವ ಡಾಕ್ಟರ್ ಆದ್ರೂ ಆಗಿರ್ಬೋದು, ನಮಗೆ ಇದೇ ಪರ್ಟಿಕ್ಯುಲರ್ ಡಾಕ್ಟರ್ ಅಂತ ಏನಿಲ್ಲ. ನಾನು ಡಾಕ್ಟರ್ನ ಮೀಟ್ ಆದೆ ಅಂತ ಇಲ್ಲಿ ಮೀನಿಂಗ್ ಕೊಡುತ್ತೆ. ಐ ಮೆಟ್ ಎ ಡಾಕ್ಟರ್, ಒಂದು ಡಾಕ್ಟರ್ನ ಮೀಟ್ ಆದೆ. ಐ ಮೆಟ್ ದ ಡಾಕ್ಟರ್, ಪರ್ಟಿಕ್ಯುಲರ್ ಆಗಿ ಇದೇ ಡಾಕ್ಟರ್, ದ ಡಾಕ್ಟರ್. ಓಕೆ, ಸೊ ಇಲ್ಲಿ ನಮಗೆ ಡಿಫೈನೇಟ್ ಪಕ್ಕ ಹೇಳುತ್ತೆ ಯಾರು ಅಂತ. ಸೊ ದ ಅನ್ನೋದು ನಮಗೆ ಯಾವಾಗ ಡಿಫೈನೇಟ್ ಆಗಿ ಹೇಳುತ್ತೆ, ಇದೇ ಪರ್ಟಿಕ್ಯುಲರ್ ಇದೇ ಥಿಂಗು ಅಥವಾ ಇದೇ ಪರ್ಸನ್ ಅಂತ. ಆ್ಯನು ಮತ್ತು ಎ ಅನ್ನೋದು ಆ ಥರ ಇರಲ್ಲ. ಓಕೆನಾ? ಸೊ ನೋಡಿ ನೆಕ್ಸ್ಟ್. ಸೊ ಇದನ್ನು ನಾನು ಸ್ಕೂಲಲ್ಲೇ ಇದು ಇನ್ನೂ ನೆನಪಿದೆ ನನಗೆ. ನಮ್ಮ HMM ಇಂಗ್ಲೀಷ್ ತಗೊಬೇಕಾರೆ ನೇಮ್ ಮುಂದೆ ಯಾವತ್ತೇ ಇದ್ರು ದ ಬರಬಾರ್ದು ಅಂತ ಹೇಳಿದರು. ಅದು ಇನ್ನೂ ನೆನಪಿದೆ. ನೇಮ್ ಮುಂದೆ ದ ಬರುತ್ತೆ ಕೆಲವೊಂದು ಸಲ, ಅದು ಯಾವಾಗಂತ ಕಂಡೀಷನ್ಸ್ ಇದ್ದಾವೆ. ಅದು ಬಿಟ್ಟರೆ ನಾರ್ಮಲಾಗಿ ನೇಮ್ ಮುಂದೆ ಯಾವತ್ತೇ ಇದ್ರು ನಮಗೆ ದ ಅನ್ನೋದು ಬರಲ್ಲ ನೇಮ್ ಮುಂದೆ. ಓಕೆನಾ? ಸೊ ಇವಾಗ ನೋಡೋಣ. ನೋಡಿ ಫಸ್ಟ್ ಪಾಯಿಂಟು. ಸೊ ನೋಡಿ, ದ ಇನ್ ಫ್ರಂಟ್ ಆಫ್ ನೇಮ್ ಈಸ್ ಯೂಸ್ಡ್ ಅಂಡರ್ ಸರ್ಟೆನ್ ಕಂಡೀಷನ್. ಕೆಲವೊಂದು ಕಂಡೀಷನಲ್ಲಿ ದ ಅನ್ನೋದು ಕೂಡ ನೇಮ್ ಮುಂದೆ ಬರುತ್ತೆ. ಯಾವಾಗ ನೋಡೋಣ ನೋಡಿ. ಎಕ್ಸಾಂಪಲ್, ಕ್ವಾಲಿಟೀಸ್ ಹೇಳ್ಬೇಕಾರೆ ಅಥವಾ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ, ಒಂದು ವ್ಯಕ್ತಿನ ಇನ್ನೊಂದು ವ್ಯಕ್ತಿಗೆ ಕಂಪೇರ್ ಮಾಡ್ಬೇಕಾದ್ರೆ ಅಥವಾ ಅವರ ಒಂದು ಕ್ವಾಲಿಟೀಸ್ ಬಗ್ಗೆ, ಬೇರೆ ವ್ಯಕ್ತಿ ಕ್ವಾಲಿಟೀಸ್ ಇವ್ರ ಕ್ವಾಲಿಟೀಸ್ ಹೇಳ್ಬೇಕಾದ್ರೆ ನಾವು ದ ಅನ್ನೋದು ಕೂಡ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ದ ಶೇಕ್ಸ್ಪಿಯರ್ ವಾಸ್ ಎ ಗ್ರೇಟ್ ಡ್ರಾಮ್ಯಾಟಿಸ್ಟ್. ಶೇಕ್ಸ್ಪಿಯರ್ ಅನ್ನೋರು ಒಂದು ಒಳ್ಳೆ ಕಲಾಕಾರರು ಕೂಡ ಆಗಿದ್ರು ಅಂತ. ದೋ ಇಲ್ಲಿ ಹೌದು ಅವ್ರ ಕಲಾಕಾರರೇ, ಬಟ್ ಅವ್ರ ಬಗ್ಗೆ ನಾವು ಅವ್ರದ್ದು ಕ್ವಾಲಿಟಿ ಬೇರೆಯವ್ರಿಗೆ ಕಂಪೇರ್ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಮಾತ್ರ ನಾವು ದ ಯೂಸ್ ಮಾಡಬೇಕು. ಅವ್ರ ಬಗ್ಗೆ ಹೇಳ್ಬೇಕಾರೆ ಹೌದು ಅವರು ಡ್ರಾಮ್ಯಾಟಿಸ್ಟ್, ಅವ್ರ ಕಲೆಗಾರರೇ. ಸೊ ದ ಶೇಕ್ಸ್ಪಿಯರ್ ಬರಲ್ಲ ಇಲ್ಲಿ. ಶೇಕ್ಸ್ಪಿಯರ್ ವಾಸ್ ಎ ಗ್ರೇಟ್ ಡ್ರಾಮ್ಯಾಟಿಸ್ಟ್ ಅಷ್ಟೇ. ಸೆಕೆಂಡ್ ಆಪ್ಷನ್ ನೋಡಿ, ಸೆಕೆಂಡ್ ಪಾಯಿಂಟು, ಸೆಕೆಂಡ್ ಎಕ್ಸಾಂಪಲು, ಕಾಳಿದಾಸ ವಾಸ್ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಓಕೆ, ಕಾಳಿದಾಸ ವಾಸ್ ದ, ಇಲ್ಲಿ ದ ಬರುತ್ತೆ. ಯಾಕಂತಂದರೆ ಕಾಳಿದಾಸನ ನಾವು ಶೇಕ್ಸ್ಪಿಯರ್ಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಕಾಳಿದಾಸ ಕ್ವಾಲಿಟೀಸು ಶೇಕ್ಸ್ಪಿಯರ್ ಕ್ವಾಲಿಟೀಸ್ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಅಥವಾ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ನಮಗೆ ದ ಬರ್ಬೋದು. ಕಾಳಿದಾಸನ ನಾವು ಶೇಕ್ಸ್ಪಿಯರ್ ಜೊತೆಗೆ ಕಂಪೇರ್ ಮಾಡ್ಬೇಕಾದ್ರೆ ದ ಸ್ಪೆಸಿಫಿಕ್ ಆಗಿ ನಾವು ಕಂಪೇರ್ ಮಾಡಬೇಕಲ್ವಾ. ಸೊ ದ ಶೇಕ್ಸ್ಪಿಯರ್ ಅನ್ನೋದು ಅವಾಗ ಯೂಸ್ ಮಾಡ್ಕೊತೀವಿ. ಕಾಳಿದಾಸ ವಾಸ್ ದ ಶೇಕ್ಸ್ಪಿಯರ್ ಆಫ್ ಇಂಡಿಯಾ. ಅದೇ ಥರ ನೋಡಿ, ದ ನ್ಯೂಟನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ನ್ಯೂಟನ್ ಅನ್ನೋರು ಗ್ರೇಟ್ ಸೈಂಟಿಸ್ಟ್, ಅದೆಲ್ಲರಿಗೂ ಗೊತ್ತು. ಅದಕ್ಕೆ ದ ಬರಲ್ಲ. ಓಕೆ, ನ್ಯೂಟನ್ ಅನ್ನೋರು ಸೈಂಟಿಸ್ಟ್, ಗ್ರೇಟ್ ಸೈಂಟಿಸ್ಟ್ ಅಷ್ಟೇ. ಯಾವಾಗ ಯೂಸ್ ಆಗ್ಬೋದು ನೋಡಿ. ಈ ಈಸ್ ದ ನ್ಯೂಟನ್ ಆಫ್ ಅವರ್ ಕ್ಲಾಸ್. ಅವನು ನಮ್ಮ ಕ್ಲಾಸ್ನ ನ್ಯೂಟನ್. ಸೊ ಅವರು ನ್ಯೂಟನ್ಗೆ ಆ ವ್ಯಕ್ತಿನ, ಹಿ ಅನ್ನೋನ್ನ, ಅಂದರೆ ಒಂದು ಕ್ಲಾಸಲ್ಲಿ, ನಿಮ್ಮ ಕ್ಲಾಸಲ್ಲಿ ಯಾರೋ ಒಬ್ಬ ಚೆನ್ನಾಗಿ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳಿ ಸೈನ್ಸಲ್ಲಿ. ಅವಾಗ ನೀವು ಅನ್ಕೊಂತೀರಿ, ನೋಡಪ್ಪ ಇವ್ನು ನಮ್ಮ ಕ್ಲಾಸ್ ನ್ಯೂಟನ್ ಕಣಪ್ಪ, ಅದು ಇದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಿರ್ತಾನೆ, ಅದು ಇದು ಅಂತೀವಲ್ವಾ. ಸೊ ಅದೇ ಥರನೇ ಈ ಈಸ್ ದ ನ್ಯೂಟನ್. ಪರ್ಟಿಕ್ಯುಲರ್ ಆಗಿ ನ್ಯೂಟನ್ಗೆ ನಾವು ಅವನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ನ್ಯೂಟನ್ ಕ್ವಾಲಿಟೀಸ್ಗೆ ಈ ಹುಡುಗನ ಕ್ವಾಲಿಟೀಸ್ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಈ ಈಸ್ ದ ನ್ಯೂಟನ್ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ನ್ಯೂಟನ್ಗೆ ಕಂಪೇರ್ ಮಾಡ್ತಿರೋದ್ರಿಂದ ದ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ನಾರ್ಮಲ್ ಆಗಿ ದ ಅನ್ನೋದು ನೇಮ್ಸ್ ಮುಂದೆ ಯಾವುದೇ ಕಾರಣಕ್ಕೂ ಬರಲ್ಲ. ಯಾವಾಗ ಬರುತ್ತೆ? ಕ್ವಾಲಿಟೀಸ್ ಅಥವಾ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಮಾತ್ರ ಬರುತ್ತೆ. ಅದೇ ಥರ ಎ ಯೂಸ್ ಮಾಡ್ಬೋದು ಅಂತಂದರೆ ನೇಮ್ ಮುಂದೆ ಎ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಎ ಮಿಸ್ಟರ್ ರಾಮ್ ಹ್ಯಾಸ್ ಕಮ್ ಟು ಮೀಟ್ ಮೀ. ಮಿಸ್ಟರ್ ರಾಮು ಅನ್ನೋರು ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ದು ಯಾವುದೋ ಒಂದು ಆಫೀಸ್ ಇರುತ್ತೆ, ನಿಮ್ಮ ಯಾರೋ ಕಸ್ಟಮರ್ ಮೀಟ್ ಮಾಡೋಕ್ಕೆ ಬಂದಿರ್ತಾರೆ ಅಂದ್ಕೊಳ್ಳಿ. ಅವಾಗ ನಿಮ್ಮ ಅಸಿಸ್ಟೆಂಟೋ ಯಾರು ಬಂದು, ಸರ್ ರಾಮ್ ಅನ್ನೋರೊಬ್ಬರು, ಯಾರೋ ಯಾರೋ ಅಂತ ಗೊತ್ತಿಲ್ಲ, ಯಾವುದೋ ಒಬ್ಬರು ರಾಮ್ ಅನ್ನೋರೊಬ್ಬರು ಬಂದಿದ್ದಾರೆ ನಿಮ್ಮನ್ನ ಮೀಟ್ ಮಾಡೋಕ್ಕೆ. ಸೊ ಕರೆಕ್ಟು, ಎ ರಾಮ್, ಹೆಸರು ಮುಂದೆ ಎ ಬರ್ಬೋದು. ಇಲ್ಲಿ ನೋಡಿ, ಮಿಸ್ಟರ್ ರಾಮ್ ಹ್ಯಾಸ್ ಕಮ್ ಟು ಮೀಟ್ ಮೀ. ಸೊ ಅದೇ ಆಫೀಸಲ್ಲಿ ಅದೇ ಕಸ್ಟಮರು ಇನ್ನೊಬ್ರು ಯಾರೋ ಪರ್ಟಿಕ್ಯುಲರ್ ಆಗಿ ರಾಮ್ ಬಂದಾಗ, ಸೊ ಸರ್ ಮಿಸ್ಟರ್ ರಾಮ್ ಹ್ಯಾಸ್ ಕಮ್ ಟು ಮೀಟ್ ಯು, ಅವಾಗ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಮಿಸ್ಟರ್ ರಾಮ್ ಅನ್ನೋದು ಪರ್ಟಿಕ್ಯುಲರ್ ಯಾರು ಅಂತ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಯಾರು ಅಂತ ಗೊತ್ತಾಗಲ್ಲ. ಮಿಸ್ಟರ್ ರಾಮ್ ಅಂದರೆ ಯಾವ ರಾಮಾರೋ ಆಗಿರ್ಬೋದು. ಇಲ್ಲಿ ಮಿಸ್ಟರ್ ರಾಮ್ ಪರ್ಟಿಕ್ಯುಲರ್ ಆಗಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಜಡ್ಜ್ ಇನ್ ಹಿಮ್ ಪ್ರಿವೇಲ್ಡ್ ಅಪಾನ್ ಆ್ಯಂಡ್ ಈ ಸೆಂಟೆನ್ಸ್ಡ್ ಇಸ್ ಓನ್ ಸನ್ ಟು ದೆಟ್. ಸೊ ಇಲ್ಲಿ ನಮಗೆ ಜಡ್ಜಿನ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಜಡ್ಜ್ ಇನ್ ಹಿಮ್, ಅವರಲ್ಲಿದ್ದಂಥ ಜಡ್ಜು ಪ್ರಿವೇಲ್ ಅಂತ ಅಂದರೆ ಒಂದು ಸಾಧನೆ, ಅಂದರೆ ಒಂದು ಗೆಲುವು ಪಡೆಯೋದು ಯಾರ ಮೇಲೆ? ಅಪಾನ್ ಆ್ಯಂಡ್ ಪ್ರಿವೇಲ್ಡ್ ಅಪಾನ್ ಅಂದರೆ ಅವನಲ್ಲಿರುವಂಥ ಜಡ್ಜು ಮೇಲ್ ಬಂದು, ಅಂದರೆ ಹೊರಬಂದು, ಈ ಸೆಂಟೆನ್ಸ್ಡ್ ಇಸ್ ಓನ್ ಸನ್, ಅವನ ಸ್ವಂತ ಮಗನ್ನ ಡೆತ್ ಸೆಂಟೆನ್ಸ್ ಕೊಟ್ಟರು, ಮರಣ ಶಿಕ್ಷಣೆ ಕೊಟ್ಟರು ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ, ಜಡ್ಜ್ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ಕೂಡ ನಮಗೆ ದ ಬರ್ಬೋದು. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಪಾಯಿಂಟು, ನೋಟ್ ವೆನ್ ಟೂ ಸಬ್ಜೆಕ್ಟ್ಸ್, ಎರಡು ಸಬ್ಜೆಕ್ಟ್ಸ್ ಮೇಕ್ ಎ ಸಿಂಗಲ್ ಯೂನಿಟ್ ಕಾಂಬಿನೇಷನ್. ಟೂ ಸಬ್ಜೆಕ್ಟ್ಸ್ ಒಂದೇ ಕಾಂಬಿನೇಷನ್ ಆದಾಗ, ಒಂದೇ ಯೂನಿಟ್ ಆದಾಗ, ಆರ್ಟಿಕಲ್ ಈಸ್ ಯೂಸ್ಡ್ ವಿತ್ ದ ಫಸ್ಟ್ ಸಬ್ಜೆಕ್ಟ್. ಆರ್ಟಿಕಲ್ ಅನ್ನೋದು ಫಸ್ಟ್ ಸಬ್ಜೆಕ್ಟಿಗೆ ಮಾತ್ರ ಯೂಸ್ ಮಾಡ್ಕೊತೀವಿ, ಸೆಕೆಂಡ್ ಸಬ್ಜೆಕ್ಟ್ ಜೊತೆಗಲ್ಲ.
ಸೊ ನೋಡಿ ಎಕ್ಸಾಂಪಲ್, ದ ಟ್ರೆಷರರ್ ಆ್ಯಂಡ್ ಸೆಕ್ರೆಟರಿ ಈಸ್ ಪ್ರೆಸೆಂಟ್. ಅಂದರೆ ಇಬ್ಬರು ಒಟ್ಟಿಗೆ ಒಂದು ಟೀಮ್ ಆಗಿ ಪ್ರೆಸೆಂಟ್ ಆಗಿದ್ದಾರೆ. ಓಕೆ, ಪ್ರೆಸೆಂಟ್ ಒಂದು ಮೀಟಿಂಗಲ್ಲ, ಯಾವುದೋ ಒಂದು ಮೀಟಿಂಗಲ್ಲಿ ಇದ್ದಾರೆ. ದ ಟ್ರೆಷರರ್ ಆ್ಯಂಡ್ ದ ಸೆಕ್ರೆಟರಿ ಬರಲ್ಲ, ಯಾಕಂದರೆ ಇಲ್ಲಿ ನಮಗೆ ಪ್ಲೂರಲ್ ಯೂಸ್ ಸಿಂಗ್ಯುಲರ್ ಯಾವಾಗ ಯೂಸ್ ಮಾಡ್ತೀವಿ? ಯೂನಿಟಲ್ಲಿ ಇದ್ದಾಗ, ಒಂದೇ ಟೀಮ್, ಫಾರ್ ಎಕ್ಸಾಂಪಲ್ ಟೀಮಲ್ಲಿ ಇದ್ದಾಗ ದ ಟ್ರೆಷರರ್ ಆ್ಯಂಡ್ ಸೆಕ್ರೆಟರಿ ಈಸ್ ಪ್ರೆಸೆಂಟ್, ಇದು ಕರೆಕ್ಟು. ಆದರೆ ಇದನ್ನು ನೋಡಿ, ದ ಟ್ರೆಷರರ್ ಆ್ಯಂಡ್ ದ ಸೆಕ್ರೆಟರಿ ಆರ್ ಪ್ರೆಸೆಂಟ್, ಇದು ಕೂಡ ಕರೆಕ್ಟು. ಯಾಕಂದರೆ ಇಲ್ಲಿ ಪ್ಲೂರಲ್. ಸೊ ಪ್ಲೂರಲ್ ಅಂತ ಅಂದರೆ ಒಬ್ರಿಗೂ ಮೇಲೆ, ದ ಟ್ರೆಷರರ್ ಓಕೆ, ಸೆಕ್ರೆಟರಿ ಕೂಡ ಇಬ್ಬರು ಸಪ್ರೇಟ್, ಇದು ಕೂಡ ಓಕೆ. ಓಕೆ, ನೆಕ್ಸ್ಟ್ ನೋಡಿ, ಅವನು ಇಂಟ್ರಡ್ಯೂಸ್ ಮಾಡ್ದ, ಅವನ ಫ್ರೆಂಡಿಗೆ ಇಂಟ್ರಡ್ಯೂಸ್ ಮಾಡ್ದ. ಈ ಇಂಟ್ರಡ್ಯೂಸ್ಡ್ ಮೀ ಟು ಹಿಸ್ ಫ್ರೆಂಡ್. ಅವನ ಫ್ರೆಂಡಿಗೆ ಇಂಟ್ರಡ್ಯೂಸ್ ಮಾಡ್ದ. ಹೂ ಈಸ್ ಎ ಸಿಂಗರ್ ಆ್ಯಂಡ್ ಆ್ಯನ್ ಆರ್ಟಿಸ್ಟ್. ಇಲ್ಲಿ ಅವನ ಫ್ರೆಂಡಿಗೆ ಮಾತ್ರ. ಇವಾಗ ಹೂ ಇಂಟ್ರಡ್ಯೂಸ್ಡ್ ಮೀ ಟು ಹಿಸ್ ಫ್ರೆಂಡ್. ನೀವು ನಿಮ್ಮ ಫ್ರೆಂಡಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡು ಸಿಂಗರ್ ಆಗಿರ್ತಾನೆ, ಜೊತೆಗೆ ಆರ್ಟಿಸ್ಟು ಆಗಿರ್ತಾನೆ. ಸೊ ಸಿಂಗರ್ ಆರ್ಟಿಸ್ಟ್ ನಿಮ್ಮ ಫ್ರೆಂಡೇ ಇಲ್ಲಿ. ಓಕೆ, ನಿಮ್ಮ ಫ್ರೆಂಡೇ, ಬೇರೆ ಬೇರೆ ಪರ್ಸನ್ಸ್ ಅಲ್ಲ. ಸೊ ಬೇರೆ ಬೇರೆ ಪರ್ಸನ್ಸ್ ಇದ್ದಾಗ, ಸಿಂಗಲ್ ಪರ್ಸನ್ ಇದ್ದಾಗ ನಾವು 2 ಆರ್ಟಿಕಲ್ಸ್ ಯೂಸ್ ಮಾಡೋಕ್ಕಾಗಲ್ಲ. ಈ ಇಂಟ್ರಡ್ಯೂಸ್ಡ್ ಮೀ ಟು ಹಿಸ್ ಫ್ರೆಂಡ್ ಹೂ ಈಸ್ ಎ ಸಿಂಗರು ಬಂತು, ಆ್ಯನ್ ಆರ್ಟಿಸ್ಟು ಬಂತು, 2 ಆರ್ಟಿಕಲ್ಸ್ ಯೂಸ್ ಮಾಡೋಂಗಿಲ್ಲ. ಸೊ ಯಾವ್ದಾದ್ರು ಒಂದು ಆರ್ಟಿಕಲ್. ಸೊ ಯಾವ್ದು ಆರ್ಟಿಕಲ್ ಅಂತ ಅಂದರೆ ಫಸ್ಟ್ ಸಬ್ಜೆಕ್ಟ್ ಯಾವ್ದು ಆರ್ಟಿಕಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಬೇಕು. ಈ ಇಂಟ್ರಡ್ಯೂಸ್ಡ್ ಮೀ ಟು ಹಿಸ್ ಫ್ರೆಂಡ್ ಹೂ ಈಸ್ ಎ ಸಿಂಗರ್ ಆ್ಯಂಡ್ ಆರ್ಟಿಸ್ಟ್. ಆ್ಯನ್ ಬರಲ್ಲ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಯಾಕೆ ಆ್ಯನ್ ಬರ್ತಿಲ್ಲ ಅಂತಂದರೆ, ಆರ್ಟಿಸ್ಟು ಸಿಂಗರ್ ಅನ್ನೋ ಒಬ್ಬರೇ. ನೀವು ಬಂದು ನಿಮ್ಮ ಇಬ್ಬರು ಫ್ರೆಂಡ್ಸ್ನ ನನಗೆ ಮೀಟ್ ಮಾಡಿಸಿದ್ದೀರಿ, ಇಬ್ಬರು ಬೇರೆ ಬೇರೆ ಆಗಿದ್ರೆ, ಇಬ್ಬರಲ್ಲೊಬ್ರು ಸಿಂಗರ್, ಇಬ್ಬರಲ್ಲೊಬ್ರು ಆರ್ಟಿಸ್ಟ್ ಆಗಿದ್ರೆ, ಅವಾಗ ನೀವು ಇದನ್ನು ಆ್ಯನು ಆರ್ಟಿಸ್ಟು ಎ ಸಿಂಗರ್ ಯೂಸ್ ಮಾಡ್ಕೊಬೋದಾಗಿತ್ತು. ಓಕೆನಾ? ನೆಕ್ಸ್ಟ್ ನೋಡಿ, ದ ಈಸ್ ಯೂಸ್ಡ್ ವೆನ್ ಸಿಂಗ್ಯುಲರ್ ನೌನ್ ರೆಪ್ರೆಸೆಂಟ್ಸ್ ಎ ಹೋಲ್ ಕಮ್ಯುನಿಟಿ ಅಥವಾ ಕ್ಲಾಸ್. ಅಂದರೆ ಒಂದು ಜಾತಿನ ನಾವು ರೆಪ್ರೆಸೆಂಟ್ ಹೇಳಬೇಕಾದ್ರೆ ಸೆಂಟೆನ್ಸಲ್ಲಿ ಅದ್ರ ಮುಂದೆ ನಾವು ದ ಯೂಸ್ ಮಾಡ್ಕೊಬೋದು. ಅಲ್ಲಿ ನಾವು ದಾನೇ ಯೂಸ್ ಮಾಡ್ಕೊಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ, ದ ರೋಸ್ ಈಸ್ ದ ಸ್ವೀಟೆಸ್ಟ್ ಆಫ್ ಆಲ್ ಫ್ಲವರ್ಸ್. ಸೊ ಆಫ್ ಆಲ್ ಫ್ಲವರ್ಸ್ ಅನ್ನೋದು ಒಂದು ಗುಂಪು, ಕರೆಕ್ಟ್ ಅಲ್ಲ, ಒಂದು ಕಲೆಕ್ಟಿವ್ ನಾವು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ದ ರೋಸ್ ಬಗ್ಗೆ ಹೇಳ್ತಾ ಇದ್ದಾರೆ. ದ ರೋಸ್ ಈಸ್ ದ ಸ್ವೀಟೆಸ್ಟ್ ಆಫ್ ಆಲ್ ಫ್ಲವರ್ಸ್ ಅಂತ. ಸೊ ಅಲ್ಲಿ ನಾವು ದ ರೋಸ್ ಯೂಸ್ ಮಾಡ್ಕೊಬೋದು. ಪರ್ಟಿಕ್ಯುಲರ್ ಆಗಿ ರೋಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಜೊತೆಗೆ ಆ ಒಂದು ಗುಂಪು ಫುಲ್ ಫ್ಲವರ್ಸ್. ಓಕೆ, ಈಸ್ ದ ಸ್ವೀಟೆಸ್ಟ್ ಆಫ್ ಆಲ್ ಫ್ಲವರ್ಸ್, ಇದು ಕರೆಕ್ಟ್, ನೋ ಪ್ರಾಬ್ಲಮ್. ಅದೇ ಥರ ದ ಕೌ, ಪರ್ಟಿಕ್ಯುಲರ್ ಕೌ ಬಗ್ಗೆ ಮಾತಾಡ್ತಿದ್ದಾರೆ. ಯಾವಾಗ? ದ ಕೌ ಈಸ್ ಎ ಯೂಸ್ಫುಲ್ ಅನಿಮಲ್. ಓಕೆ, ಕೌ ಅನ್ನೋದು ಯೂಸ್ಫುಲ್ ಅನಿಮಲ್ ಗುಂಪಲ್ಲೇ ಕೌ ಬರುತ್ತೆ. ಆವಾಗ ಕೂಡ ನಾವು ಪರ್ಟಿಕ್ಯುಲರ್ ಕೌ ಬಗ್ಗೆ ಮಾತಾಡ್ತಿರೋದ್ರಿಂದ ಇಲ್ಲಿ ಕೂಡ ನಾವು ದ ಅನ್ನೋದು ಯೂಸ್ ಮಾಡ್ಕೊಬೋದು. ಓಕೆ, ಅದೇ ಥರ ನೋಡಿ, ದ ಮ್ಯಾನ್, ದ ನೌನ್ ಮ್ಯಾನ್ ಅನ್ನೋದು ವುಮೆನ್ ಅನ್ನೋದು ನೌನ್. ದ ನೌನ್ಸ್ ಮ್ಯಾನ್ ಆ್ಯಂಡ್ ವುಮೆನ್ ಡು ನಾಟ್ ಟೇಕ್ ದ ಬಿಫೋರ್. ನೌನು ಯಾವುದು? ಮ್ಯಾನ್ ಮತ್ತು ವುಮೆನ್ ಅನ್ನೋದು ಯಾವತ್ತೇ ಇದ್ರೂ ದ ಅನ್ನೋದು ತಗೊಳ್ಳಲ್ಲ. ನೋಡಿ, ಮ್ಯಾನ್ ಈಸ್ ಇಮ್ಮಾರ್ಟಲ್, ದ ಮ್ಯಾನ್ ಈಸ್ ಇಮ್ಮಾರ್ಟಲ್ ಅಲ್ಲ. ಯಾಕಂತಂದರೆ ಮ್ಯಾನ್ ಅನ್ನೋದು ಪ್ರತಿಯೊಂದು ಕಲೆಕ್ಟಿವ್ ನೌನು, ಕರೆಕ್ಟ್ ಅಲ್ವಾ? ಸೊ ಕಲೆಕ್ಟಿವ್ ನೌನಲ್ಲಿ ಮ್ಯಾನ್ಗೆ ನಾವು ದ ಮ್ಯಾನ್ ಬರೋಲ್ಲ. ಯಾಕಂತಂದ್ರೆ ಅದು ಕಾಮನ್ ನೌನು. ಕಲೆಕ್ಟಿವ್ ನೌನಲ್ಲಿ ನಾವು ಯೂಸ್ ಮಾಡ್ಕೊಬೋದು, ಕಾಮನ್ ನೌನ್ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಇಲ್ಲಿ ನಾವು ಮಾತಾಡಿದ್ದು ಕ್ಲಾಸ್ ಅಥವಾ ಕಮ್ಯುನಿಟಿ ಬಗ್ಗೆ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ನಾವು ಒಂದು ಕಲೆಕ್ಟಿವ್ ಕಾಮನ್ ನೌನ್ ಯೂಸ್ ಮಾಡ್ತಾ ಇದ್ದೀವಿ. ಮ್ಯಾನ್ ಆಗಿರೋದು ಎಷ್ಟೊಂದು ಯಾರಾಗಿರ್ಬೋದು, ದ ಮ್ಯಾನ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಕ್ಲಾಸು ಕಮ್ಯುನಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ದ ಯೂಸ್ ಮಾಡ್ಕೊಬೋದು. ಮ್ಯಾನು ಅಥವಾ ವುಮೆನ್ನು, ಪರ್ಟಿಕ್ಯುಲರ್ ಇವೆರಡೇ, ಮ್ಯಾನು ಅಥವಾ ವುಮೆನ್ನು, ಅದು ಕೂಡ ಒಂದು ಕ್ಲಾಸು ಕಮ್ಯುನಿಟಿನೇ. ಬಟ್ ಅದರಲ್ಲಿ ನಾವು ದ ಅನ್ನೋದು ಯೂಸ್ ಮಾಡಲ್ಲ. ಓಕೆ, ನೆಕ್ಸ್ಟ್, ವಿತ್ ಸರ್ಟೇನ್ ಬುಕ್ಸ್. ಕೆಲವೊಂದು ಪುಸ್ತಕಗಳಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ದ ಯೂಸ್ ಮಾಡ್ತೀವಿ. ವಿತ್ ಸರ್ಟೇನ್ ಬುಕ್ಸ್, ಎಕ್ಸಾಕ್ಟ್ ಅಥವಾ ಪರ್ಟಿಕ್ಯುಲರ್. ಓಕೆ, ದ ವೇದಾಸ್, ದ ಬೈಬಲ್, ದ ರಾಮಾಯಣ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ರಿಲಿಜಿಯಸ್ ಬುಕ್ಸ್ ಅಲ್ಲಿ, ಬೇರೆ ಪರ್ಟಿಕ್ಯುಲರ್ ಬುಕ್ಸ್, ತುಂಬ ಫೇಮಸ್ ಬುಕ್ಸ್ ಇರ್ತಾವಲ್ಲ, ಪರ್ಟಿಕ್ಯುಲರ್ ಆಗಿ ಅದು ನಾವು ಮೆನ್ಷನ್ ಮಾಡಬೇಕಲ್ವಾ? ಸೊ ಅಂಥ ಟೈಮಲ್ಲಿ ನಾವು ದ ಅನ್ನೋದು ಕೂಡ ಯೂಸ್ ಮಾಡ್ತೀವಿ. ಸೊ ನಮಗೆ ಎ ಅನ್ನೋದು ಆ್ಯನ್ ಅನ್ನೋದು ಅಷ್ಟೊಂದು ಏನು ಬೇಕಾಗಿಲ್ಲ ಇದರಲ್ಲಿ. ಆರ್ಟಿಕಲ್ಸಲ್ಲಿ ಎ ಆ್ಯನ್ ಆಲ್ರೆಡಿ ಮುಗಿದೋಯ್ತಾ, ಒಂದು ಜಾಸ್ತಿ ಸ್ಟಾರ್ಟಿಂಗ್ ಎಕ್ಸಾಂಪಲ್ಸ್ ನೋಡ್ಕೊಂಡ್ವಲ್ಲ ಅಷ್ಟೇ. ಎ ಮತ್ತು ಆ್ಯನು, ದಾನೇ ನಮಗೆ ತುಂಬ ಇಂಪಾರ್ಟೆಂಟು. ದ ಸಿಂಗ್ಯುಲರಲ್ಲಿ ಯೂಸ್ ಆಗುತ್ತೆ, ಪ್ಲೂರಲಲ್ಲಿ ಯೂಸ್ ಆಗುತ್ತೆ, ಕಾನ್ಸೊನೆಂಟ್ ಸೌಂಡ್ಸಲ್ಲಿ ಯೂಸ್ ಆಗುತ್ತೆ, ವೋವಲ್ ಸೌಂಡ್ಸಲ್ಲಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ದ ಅನ್ನೋದು ನಾವು ಜಾಸ್ತಿ ತಿಳ್ಕೊಬೇಕು. ಪಾರ್ಟ್ಸ್ ಆಫ್ ದ ಬಾಡಿ ಬಗ್ಗೆ ನಾವು ಮಾತಾಡ್ಕೊಬೇಕಾದ್ರೂ ಕೂಡ ನಾವು ದ ಯೂಸ್ ಮಾಡ್ಕೊಬೋದು. ದ ಐಸ್, ದ ನೋಸ್, ಪರ್ಟಿಕ್ಯುಲರ್ ದ ಬ್ರೈನ್, ದ ಹಾರ್ಟ್, ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಮಾತಾಡ್ತಿರ್ತೀವಿ, ಅದಕ್ಕೋಸ್ಕರ. ನೆಕ್ಸ್ಟ್ ನಾವು ನೇಮ್ಸ್ ಆಫ್ ದ ರಿವರ್ಸು, ಮೌಂಟೇನ್ಸು, ಐಲ್ಯಾಂಡ್ಸ್ ಯೂಸ್ ಮಾಡ್ಕೊಬೇಕಾದ್ರೂ ಕೂಡ, ಅಂದರೆ ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ದ ಯೂಸ್ ಮಾಡ್ಕೊಬೋದು. ದ ಗಂಗಾ, ದ ಹಿಮಾಲಯಸ್ ಮೌಂಟೇನ್ಸು, ದ ಅಂಡಮಾನ್ ಐಲ್ಯಾಂಡ್ಸು, ದ ರಿವರ್ ಗಂಗಾ, ದ ಯಮುನಾ, ದ ಬ್ರಹ್ಮಪುತ್ರ, ಈ ಥರ. ಸೊ ನೆಕ್ಸ್ಟ್ ದ ಅನ್ನೋದು ಇನ್ನೆಲ್ಲಿ ಯೂಸ್ ಮಾಡ್ಬೋದು? ವಿತ್ ಸೂಪರ್ಲೇಟಿವ್ಸ್. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ತಿಳ್ಕೊಂಡ್ಬಲ್ಲ ನಾವು ಪ್ರೊನೌನಲ್ಲಿ. ಸೊ ಅವಾಗ
ನೋಡಿ ಫಾರ್ ಎಕ್ಸಾಂಪಲ್, ಈ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್, ಶಿ ಈಸ್ ದ ಟಾಲೆಸ್ಟ್ ಗರ್ಲ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೂಪರ್ಲೇಟಿವ್ ಡಿಗ್ರೀಸು ಬೆಸ್ಟು, ಅದಾದಮೇಲೆ ಸೊ ನಮಗೆ ಇದು ಪಾಸಿಟಿವ್ ಡಿಗ್ರಿ ಏನು? ಗುಡ್ಡು, ಕಂಪ್ಯಾರಿಟಿವ್ ಬೆಟರ್, ಸೂಪರ್ಲೇಟಿವ್ ಬೆಸ್ಟು. ಸೊ ಗುಡ್ಡು, ಬೆಟರ್, ಬೆಸ್ಟು. ಇದು ಟಾಲರು, ಟಾಲೆಸ್ಟು. ಸೊ ಸೂಪರ್ಲೇಟಿವ್ ಡಿಗ್ರೀಸಲ್ಲಿ ಕೂಡ ನಾವು ದ ಅನ್ನೋದು ಯೂಸ್ ಮಾಡ್ಕೊತೀವಿ. ಅದ್ರ ಜೊತೆಗೆ ದ ಅನ್ನೋದು ನಾವು ವಿತ್ ಆರ್ಡಿನಲ್ಸ್, ನಾವು ಆರ್ಡಿನಲ್ಸು, ಕಾರ್ಡಿನಲ್ಸು, ಮಲ್ಟಿಪ್ಲಿಕೇಟಿವ್ಸು ತಿಳ್ಕೊಂಡಿದ್ವಲ್ಲ, ಯಾವುದು 1 2 3, ONE1, TWO2, ಅದು ಕಾರ್ಡಿನಲ್ಸು. ಆರ್ಡಿನಲ್ಸ್ ಯಾವುದು? ಫಸ್ಟು, ಸೆಕೆಂಡು, ಥರ್ಡು. ಮಲ್ಟಿಪ್ಲಿಕೇಟಿವ್ಸ್ ಯಾವುದು? ಟ್ವೈಸು, ಟ್ರಿಪಲ್ಲು, ಅದು ಮಲ್ಟಿಪ್ಲಿಕೇಟಿವ್ಸ್. ಸೊ ಆರ್ಡಿನಲ್ಸ್ ಬಂದಾಗ ಕೂಡ ನಾವು ದ ಯೂಸ್ ಮಾಡ್ಕೊಂತೀವಿ. ದ ಫಸ್ಟ್ ಚಾಪ್ಟರ್ ಆಫ್ ದ ಬುಕ್, ಅವರ್ ಕ್ಲಾಸ್ ಈಸ್ ಆನ್ ದ ಸೆಕೆಂಡ್ ಫ್ಲೋರ್. ಓಕೆನಾ? ಸೊ ನಾವು ಇಲ್ಲಿ ನೋಡಿ ಸೆಕೆಂಡು, ಫಸ್ಟು ಇವೆಲ್ಲ ಏನು? ಆರ್ಡಿನಲ್ಸು. ಸೊ ಆರ್ಡಿನಲ್ಸ್ ಬಂದಾಗ ಕೂಡ ನಾವು ದ ಅನ್ನೋದು ಯೂಸ್ ಮಾಡ್ಕೊತೀವಿ. ಓಕೆ, ಅದಾದಮೇಲೆ ಬಿಫೋರ್ ಕಂಪ್ಯಾರಿಟಿವ್ ಡಿಗ್ರಿ ಗೊತ್ತಲ್ವ? ಪಾಸಿಟಿವ್ ಕಂಪ್ಯಾರಿಟಿವ್ ಡಿಗ್ರಿ ಅದು ಕಲ್ತಿದ್ವಲ್ಲ ಪ್ರೊನೌನ್ಸಲ್ಲಿ. ಸೊ ಕಂಪ್ಯಾರಿಟಿವ್ ಡಿಗ್ರಿ ಮುಂಚೆನೂ ಕೂಡ ನಾವು ದ ಅನ್ನೋದು ಯೂಸ್ ಮಾಡ್ಕೊಬೋದು. ಆದರೆ ಕಂಪ್ಯಾರಿಟಿವ್ ಅಲ್ಲಿ ನಮಗೆ ಸೆಂಟೆನ್ಸಲ್ಲಿ ದೆನ್ ಬಂದಾಗ ನೋ ಯೂಸ್ ಆಫ್ ಆರ್ಟಿಕಲ್ ಬಿಫೋರ್ ಕಂಪ್ಯಾರಿಟಿವ್ ಡಿಗ್ರಿ. ಸೊ ದೆನ್ ಬಂದಾಗ ಬೇಕಾಗಿಲ್ಲ, ಆಫ್ ಬಂದಾಗ ಮಾತ್ರ ನಾವು ದ ಅನ್ನೋದು ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈ ಈಸ್ ದ ಬೆಟರ್, ಆಫ್ ಬಂತು, ಕರೆಕ್ಟ್ ಅಲ್ವಾ? ಕಂಪ್ಯಾರಿಟಿವ್ ಅಂದರೆ ಇವರಿಬ್ಬರು ಕಂಪೇರ್ ಮಾಡ್ತಾ ಇದ್ವಿ. ಈಸ್ ದ ಬೆಟರ್ ಆಫ್ ದ ಟೂ ಬಾಯ್ಸಲ್ಲಿ ಇವನ್ ಬೆಟರು. ಸೊ ಇಲ್ಲಿ ದ ಬೆಟರ್ ಯೂಸ್ ಮಾಡ್ಬೋದು, ಯಾಕಂದರೆ ಆಫ್ ಬಂತು ನಿಮಗೆ ಪ್ರಿಪೋಸಿಷನ್. ಓಕೆನಾ? ಕಂಪೇರ್ ಮಾಡ್ತಾ ಇದ್ವಿ ಇಬ್ಬರಲ್ಲಿ. ಸೊ ಆಫ್ ಪ್ರಿಪೋಸಿಷನ್ ಆಫ್ ಬಂತು. ಈಸ್ ಬೆಟರ್ ದೆನ್, ಇಲ್ಲಿ ದೆನ್ ಬಂತು. ಸೊ ದೆನ್ ಜೊತೆಗೆ ನಾವು ಇಲ್ಲಿ ದ ಬೇಕಾಗಿಲ್ಲ. ಈಸ್ ದ ಬೆಟರ್ ದೆನ್ ದ ಟೂ ಬಾಯ್ಸ್, ಹಂಗೆ ಬರಲ್ಲ. ಈಸ್ ದ ಬೆಟರ್ ಬರಲ್ಲ. ಈಸ್ ಬೆಟರ್ ದೆನ್ ದ ಟೂ ಬಾಯ್ಸ್, ಇದು ಕರೆಕ್ಟು. ದೆನ್ ಬಂದಾಗ ದ ಯೂಸ್ ಮಾಡಬೇಡಿ, ಆಫ್ ಬಂದಾಗ ಯೂಸ್ ಮಾಡಿ. ಈಸ್ ದ ಬೆಟರ್ ಆಫ್ ದ ಟೂ ಬಾಯ್ಸ್, ಇದು ಕೂಡ ಯೂಸ್ ಮಾಡ್ಕೊಬೋದು. ಓಕೆನಾ? ಸೊ ಅದಾದಮೇಲೆ ದ ಅನ್ನೋದು ಇನ್ನೆಲ್ಲಿ ಯೂಸ್ ಮಾಡ್ಕೊತೀವಿ? ಒಮಿಷನ್ ಆಫ್ ಆರ್ಟಿಕಲ್ಸ್, ಅಂದರೆ ರಿಮೂವ್ ಅಥವಾ ನಾಟ್ ಯೂಸ್. ಒಮಿಷನ್ ಅಂತ ಅಂದರೆ ಏನಿಲ್ಲ, ಸೆಂಟೆನ್ಸಲ್ಲಿ ಆರ್ಟಿಕಲ್ಸ್ ಅನ್ನೋದು ಯೂಸ್ ಮಾಡಬಾರ್ದು. ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂದರೆ ಅದೇ ಮೀನಿಂಗು, ರಿಮೂವ್, ತೆಗ್ದಾಕಬೇಕು. ಅಥವಾ ನಾಟ್ ಯೂಸ್ ಬೇಕಾಗಿರಲ್ಲ, ಅದು ಎಲ್ಲಿ ಅಂತ ಫಾರ್ ಎಕ್ಸಾಂಪಲ್ ನೋಡೋಣ. ಅಂದರೆ ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್ ವಿತ್ ಆರ್ಗನೈಸೇಷನ್ಸ್, ಇನ್ಸ್ಟಿಟ್ಯೂಷನ್ ಲೈಕ್ ಸ್ಕೂಲ್ಸು, ಕಾಲೇಜಸ್, ಟೆಂಪಲು, ಚರ್ಚು, ಇಫ್ ದೇ ಆರ್ ಯೂಸ್ಡ್ ಫಾರ್ ದೇರ್ ಪ್ರೈಮರಿ ಪರ್ಪಸ್. ಅವರ ಪ್ರೈಮರಿ ಪರ್ಪಸ್ಗೆ ಇದು ಯಾವ್ದ್ಯಾರು ಇನ್ಸ್ಟಿಟ್ಯೂಷನ್ಸು ಆ ಪ್ರೈಮರಿ ಪರ್ಪಸ್ಗೆ ಕೆಲಸ ಮಾಡ್ತಾ ಇದ್ರೆ, ಇವಾಗ ಸ್ಕೂಲಲ್ಲಿ ಏನು ಮಾಡ್ತಾರೆ? ಎಜುಕೇಷನ್ ಪಾಠ ಮಾಡ್ತಾರೆ. ಸೊ ಅವಾಗ ಪಾಠ ಮಾಡ್ತಾ ಇದ್ದಾಗ ನಾವು ದ ಅನ್ನೋದು ಯೂಸ್ ಮಾಡೋಕ್ಕಾಗಲ್ಲ, ಸೊ ತೆಗಿಬೇಕು. ಜೈಲಲ್ಲಿ ಏನು ಮಾಡ್ತಾರೆ? ಕಳ್ಳರನ್ನ ಹಾಕಿರ್ತಾರೆ. ಸೊ ಅಂಥ ಟೈಮಲ್ಲಿ ಕೂಡ ನಾವು ದ ಅನ್ನೋದು ಯೂಸ್ ಮಾಡಲ್ಲ. ಬಟ್ ಸ್ಕೂಲಲ್ಲಿ ಬೇರೆ ಏನಾದ್ರು ಪಾರ್ಟಿ ಗೀಟಿ ಆ ಥರ ಏನಾದ್ರು ಮಾಡಿದಾಗ ಅವಾಗ ನಾವು ಪರ್ಟಿಕ್ಯುಲರ್ ಆಗಿ ದ ಅನ್ನೋದು ಯೂಸ್ ಮಾಡ್ಕೊತೀವಿ. ಸೊ ನೋಡಿ ಫಾರ್ ಎಕ್ಸಾಂಪಲ್, ಆಫ್ಟರ್ ರಿಟರ್ನಿಂಗ್ ಫ್ರಮ್ ದ ಜೈಲ್ ಈ ಅಬ್ಯಾಂಡನ್ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಜೈಲಿಂದ ಈಚೆ ಬಂದಮೇಲೆ ಅವನು ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಕೆಟ್ಟ ಕಾರ್ಯಗಳಿಂದ ದೂರ ಇದ್ದ ಅಂತ. ಸೊ ಇಲ್ಲಿ ಜೈಲಲ್ಲಿ ಅಂದರೆ ನಮ್ಗೆ ಆ ಸೆನ್ಸ್ ಅರ್ಥ ಆಗ್ತಿದೆಯಲ್ವಾ? ಸೊ ಜೈಲಿಂದ ಈಚೆ ಬರ್ತಿದ್ದಾನೆ, ಎಲ್ಲ ಆ್ಯಕ್ಟಿವಿಟೀಸ್ ಬಿಡ್ತಾ ಇದ್ದಾನೆ, ಚೇಂಜ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ. ಸೊ ಇಲ್ಲಿ ಜೈಲ್ ಬರೋಲ್ಲ, ಜೈಲ್ ಬರುತ್ತೆ. ಜೈಲ್ ಪ್ರೈಮರಿ ಆ್ಯಕ್ಟಿವಿಟೀಸ್, ಕಳ್ಳರನ್ನ ಒಳಗೆ ಹಾಕೋದು, ಈಚೆ ಬಿಡೋದು, ಇದೇ ತಾನೆ. ಆಫ್ಟರ್ ರಿಟರ್ನಿಂಗ್ ಫ್ರಮ್ ದ ಜೈಲ್ ಬರಲ್ಲ, ಫ್ರಮ್ ಜೈಲ್ ಈ ಅಬ್ಯಾಂಡನ್ ಆಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಅದೇ ಥರ ನೋಡಿ ಇನ್ನೊಂದು, ಐ ವೆಂಟ್ ಟು ದ ಸ್ಕೂಲ್ ಟು ಡ್ರಾಪ್ ಮೈ ಬ್ರದರ್. ಸೊ ಸ್ಕೂಲಲ್ಲಿ ಪ್ರೈಮರಿ ಆಗಿ ಏನು ಕೆಲಸ ನಡೆಯುತ್ತೆ? ಎಜುಕೇಷನ್ ಹೇಳ್ತಾರೆ. ಸೊ ಇಲ್ಲಿ ಐ ವೆಂಟ್ ಟು ದ ಸ್ಕೂಲ್, ನಾನು ಸ್ಕೂಲ್ ಹತ್ರ ಹೋದೆ ನಮ್ಮ ತಮ್ಮನ್ನ ಬಿಡೋಕ್ಕೆ. ಸೊ ಇಲ್ಲಿ ಸ್ಕೂಲ್ಗೂ ನಾನು ಹೋಗೋದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ದ ಸ್ಕೂಲ್ ಬರುತ್ತೆ ಇಲ್ಲಿ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ತೆಗ್ದ್ವಲ್ಲ ಅದನ್ನೇ ಒಮಿಷನ್ ಆಫ್ ಆರ್ಟಿಕಲ್ಸ್ ಅಂತ ಅಂತೀವಿ. ಸೊ ಇನ್ಸ್ಟಿಟ್ಯೂಷನ್ಸು, ಸ್ಕೂಲ್ಸು, ಕಾಲೇಜಸ್ಸು, ಟೆಂಪಲ್ಸಲ್ಲಿ ಏನು ಮಾಡ್ತೀವಿ? ಪೂಜೆಗಳು, ಮದುವೆಗಳು ಈ ಥರ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಪರ್ಟಿಕ್ಯುಲರ್ ರಿಲೇಟೆಡ್ ಪ್ರೈಮರಿ ಏನು ಮಾಡ್ತೀವಿ? ಟೆಂಪಲ್ಸಲ್ಲಿ ಪೂಜೆ ಮಾಡ್ತೀವಿ. ಅದನ್ನ ಬಿಟ್ಟು ಏನಾದ್ರು ಮದುವೆ ಅಂಥದ್ದು ಮಾಡ್ಬೇಕಾದ್ರೆ ದ ಟೆಂಪಲ್ ಯೂಸ್ ಮಾಡ್ಬೋದು. ನಾರ್ಮಲ್ ಪೂಜೆ ಮಾಡ್ತಾ ಇದೀವಿ ಅಂತಂದರೆ ದ ಟೆಂಪಲ್ ಬರೋಲ್ಲ. ಓಕೆನಾ? ನೋಡಿ, ಇನ್ ಜನರಲ್ ಟಾಕಿಂಗ್ ಸೆನ್ಸ್, ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಅಬೌಟ್ ಥಿಂಗ್ ಅಥವಾ ಪರ್ಸನ್, ವಸ್ತುಗಳು ಅಥವಾ ಪರ್ಸನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೋ ಆರ್ಟಿಕಲ್ ಈಸ್ ಯೂಸ್ಡ್. ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು. ಬಟ್ ವೆನ್ ಎ ಪರ್ಸನ್ ಆರ್ ಥಿಂಗ್ಸ್ ಪರ್ಟಿಕ್ಯುಲರಲೈಸ್ಡ್ ಆರ್ಟಿಕಲ್ಸ್ ಈಸ್ ಯೂಸ್ಡ್. ಅಂದರೆ ಒಂದು ಪರ್ಟಿಕ್ಯುಲರ್ ಪರ್ಸನ್, ಅವಾಗೆ ಇದು ಫಸ್ಟಿಂದಾನು ಅದನ್ನ ಹೇಳ್ಕೊಂಬರ್ತಾ ಇದೀವಿ ನಾವು. ಪರ್ಟಿಕ್ಯುಲರ್ ವಸ್ತು, ಪರ್ಸನ್ ಏನಾದ್ರು ಯೂಸ್ ಮಾಡಬೇಕಾದ್ರೆ ಅವ್ರ ಮುಂದೆ ದ ಬರುತ್ತೆ. ಇಲ್ಲ ಅಂತ ಅಂದರೆ ದ ಬರಲ್ಲ. ದ ಅನ್ನೋದು ಮೇಯ್ನಾಗಿ ನೇಮ್ ಮುಂದೆ ಬರಲ್ಲ. ನೇಮ್ ಮುಂದೆ ಯಾವಾಗ ಬರುತ್ತೆ ಅಂದರೆ ಕ್ವಾಲಿಟೀಸ್ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಬರುತ್ತೆ ಅಷ್ಟೇ. ಸೊ ಎಕ್ಸಾಂಪಲ್ ನೋಡಿ, ಮ್ಯಾನ್ ಈಸ್ ಇಮ್ಮಾರ್ಟಲ್, ಅವಾಗೆ ತಿಳ್ಕೊಂಡ್ವಿ. ದ ಮ್ಯಾನ್ ಈಸ್ ಇಮ್ಮಾರ್ಟಲ್ ಬರಲ್ಲ, ಯಾಕಂದರೆ ಮ್ಯಾನ್ ಅನ್ನೋದು ಕಾಮನ್, ಎಲ್ಲ ಕಡೆ ಇರ್ತಾರೆ, ನಾರ್ಮಲ್, ಅದು ಜನರಲ್ ಸೆನ್ಸು. ಮ್ಯಾನ್ ಈಸ್ ಮಾರ್ಟಲ್. ಐ ಸಾ ದ ಮ್ಯಾನ್ ಇನ್ ದ ಫಾರೆಸ್ಟ್. ದ ಮ್ಯಾನ್ ಕರೆಕ್ಟ್, ಅಂದರೆ ಪರ್ಟಿಕ್ಯುಲರ್ ವ್ಯಕ್ತಿನ ನಾನು ಕಾಡಲ್ಲಿ ನೋಡಿದೆ, ದ ಮ್ಯಾನ್
ಕರೆಕ್ಟು. ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಲೈಫ್. ಓಕೆ, ದ ವಾಟರ್ ಬರಲ್ವಲ್ಲ. ವಾಟರ್ ಅನ್ನೋದು, ನೀರು ಅನ್ನೋದು ಎಸೆನ್ಷಿಯಲ್ ಫಾರ್ ಜೀವನ ಮಾಡೋಕ್ಕೆ ವಾಟರ್ ಬೇಕು, ದ ಬೇಕಾಗಿಲ್ಲ. ದ ವಾಟರ್ ಆಫ್ ದ ರಿವರ್ ಇಸ್ ಡರ್ಟಿ. ಆಫ್ ದ ರಿವರ್, ಪರ್ಟಿಕ್ಯುಲರ್ ರಿವರ್ ನೀರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅವಾಗ ದ ವಾಟರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದ ಅನ್ನೋದೇ ನಮ್ಗೆ ಇಲ್ಲಿ ಮೇಯ್ನು. ಎ ಮತ್ತು ಆ್ಯನ್ ಅನ್ನೋದು ನಾವು ಬೇಸ್ಡ್ ಅಪಾನ್ ಪ್ರೊನೌನ್ಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಅನ್ನೋದು ನಾವು ಕೆಲವೊಂದು ಇಷ್ಟೊತ್ತು ಕಂಡೀಷನ್ಸ್ ತಿಳ್ಕೊಂಡ್ವಲ್ಲ, ಸೊ ಇಷ್ಟ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಆರ್ಟಿಕಲ್ಸ್ ಅಷ್ಟೊಂದು ಕಷ್ಟನೇ ಇಲ್ಲ. ಸೊ ಇಲ್ಲಿಗೆ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಪ್ರತಿಯೊಂದು ಮುಗಿದೋಯ್ತು. ಆ್ಯಕ್ಚುಲಿ ಇದನ್ನು ಆರ್ಟಿಕಲ್ಸ್ನ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಂದಕ್ಕೆ ಇನ್ಕ್ಲೂಡ್ ಮಾಡಲ್ಲ ಅಂತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನಮಗೆ ಅಬ್ಜೆಕ್ಟಿವ್ಸಲ್ಲೇ ಒಂದು ಡಿಟರ್ಮಿನೆಂಟ್ಸ್ ಬರುತ್ತೆ. ಆ ಡಿಟರ್ಮಿನೆಂಟ್ಸಲ್ಲೇ ಇದು ಆರ್ಟಿಕಲ್ಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯೂಸ್ ಮಾಡಲ್ಲ. ಓಕೆ, ಸೊ ನಾವು ನೆಕ್ಸ್ಟು ಕ್ವಶನ್ ಟ್ಯಾಗ್ ಮಾಡೋಣ. ಕ್ವಶನ್ ಟ್ಯಾಗ್ ಆದಮೇಲೆ ಇನ್ನೊಂದು ಸೂಪರ್ ಫ್ಲೂವಸ್ ಮತ್ತು ಕಂಡೀಷನಲ್ ಸೆಂಟೆನ್ಸ್ ಅಂತ ಬರುತ್ತೆ. ಅಲ್ಲಿಗೆ ನಮಗೆ ಕಂಪ್ಲೀಟ್ ಒಂದು ಸೆಟ್ ಮುಗ್ದೋಗುತ್ತೆ. ಅದಾದಮೇಲೆ ವಾಯ್ಸು ಟೆನ್ಸ್ ನರೇಷನ್ ಮಾಡಿಬಿಟ್ಟೆ ಕಂಪ್ಲೀಟ್ ಗ್ರಾಮರ್ ಮುಗ್ದೋಗುತ್ತೆ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.